ಸಚಿವ ರಾಜಣ್ಣ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಚಿವ ರಾಜಣ್ಣ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಏನಾಗಿದೆ ಈ ಹಿಂದೆ ಈ ಬೆಳವಣಿಗೆಗಳ ಬಗ್ಗೆನೂ ಕೂಡ ನಾವು ನಿಮಗೆ ಹೇಳ್ತೀವಿ. ಕೆಎನ್ ರಾಜಣ್ಣ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಅವರು ಕೊಟ್ಟಿರುವಂತಹ ಹೇಳಿಕೆ ಯಾವ ರೀತಿಯಾಗಿ ಸಂಚಲನ ಸೃಷ್ಟಿಸಿತ್ತು ಅನ್ನೋದು ನಮಗೆ ಗೊತ್ತಿದೆ. ಇದೀಗ ಖುದ್ದು ಕೆಎನ್ ರಾಜಣ್ಣ ಅವರ ರಾಜೀನಾಮೆ ಹತ್ತಾರು ಪ್ರಶ್ನೆಗಳನ್ನ ಹುಟ್ಟುಹಾಕ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಸಚಿವ ಕೆಎನ್ ರಾಜಣ್ಣನೇ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಅನ್ನೋ ವಿಚಾರ ಈಗ ಗೊತ್ತಾಗ್ತಾ ಇದೆ. ಏನೋ ಬದಲಾವಣೆಗಳಾಗ್ಬಿಡುತ್ತೆ ಅನ್ನೋದಾಗಿ ಅವರೇ ಹೇಳಿದ್ದು, ಕ್ರಾಂತಿಯ ಮಾತುಗಳನ್ನಾಡಿದ್ರು. ಈಗ ಖುದ್ದು ತಾವೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಕೆಎನ್ ರಾಜಣ್ಣ. ಸಚಿವ ಸ್ಥಾನಕ್ಕೆ ರಾಜಣ್ಣ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಹೈಕಮಾಂಡ್ ಸೂಚನೆಯ ಹಿನ್ನೆಲೆಯಲ್ಲಿ ಇದೀಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಸೂಚನೆ ಹೋಗಿದೆ ಸಚಿವ ಸ್ಥಾನಕ್ಕೆ. ಆ ಬೆನ್ನಲ್ಲೇ ರಾಜಣ್ಣ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಇನ್ನು ನವೆಂಬರ್ ಬಂದೇ ಇಲ್ಲ. ಅಕ್ಟೋಬರ್ ನವೆಂಬರ್ನಲ್ಲಿ ಕ್ರಾಂತಿ ಆಗ್ಬಿಡುತ್ತೆ, ಎಲ್ಲಿ ಏನಾದ್ರೂ ಬದಲಾವಣೆಗಳಾಗಬಹುದು ಅನ್ನುವಂತ ಮಾತುಗಳನ್ನಾಡಿದ್ರು. ಈಗ ಬರ್ತಾ ಇರುವಂತ ವಿಚಾರ, ಗೊತ್ತಾಗ್ತಾ ಇರುವಂತ ವಿಚಾರ ಅಂತ ಹೇಳಿದ್ರೆ, ಹೈಕಮಾಂಡ್ ಸೂಚನೆಯ ಬೆನ್ನಲ್ಲಿ ಕೆಎನ್ ರಾಜಣ್ಣನೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಂತ. ಸೊ ಇದ್ರ ಬಗ್ಗೆ ಇನ್ನೂ ಕೂಡ ಕೆಎನ್ ರಾಜಣ್ಣ ಅವರ ಪ್ರತಿಕ್ರಿಯೆ ಲಭ್ಯ ಆಗಿಲ್ಲ. ಏನ್ ಹೇಳ್ತಾರೆ, ಏನಾಗಿತ್ತು ಅನ್ನೋದು ಗೊತ್ತಾಗಬೇಕು. ಖುದ್ದು ರಾಜಣ್ಣ ಅವರೇ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕು. ಬಟ್ ಹೈಕಮಾಂಡ್ ಸೂಚನೆ ಹಿನ್ನೆಲೆಯಲ್ಲಿ ಇದೀಗ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಗಮನಿಸಬಹುದು, ಅಂದುಕೊಂಡಿರೋದು ಒಂದು, ಇದೀಗ ಆಗ್ತಾ ಇರುವಂತ ಬೆಳವಣಿಗೆಗಳು ತದ್ವಿರುದ್ಧವಾಗಿ ಕಾಣಿಸ್ತಾ ಇದೆ. ರಾಜಣ್ಣ ಅವರು ಕೆಲ ಹೆಸರುಗಳನ್ನು ಕೂಡ ಹೇಳಿದ್ದಿದೆ. ಕ್ರಾಂತಿ ಆಗಿಬಿಡುತ್ತೆ ನೋಡಿ ಅನ್ನೋ ಮಾತುಗಳನ್ನ ಹೇಳಿದ್ರು. ಆ ಕ್ರಾಂತಿಯ ಮೇಲೆ ಮತ್ತೊಂದಿಷ್ಟು ಹೇಳಿಕೆಗಳು ಕೂಡ ಬಂತು. ವಿಪಕ್ಷಗಳು ಮಾತನಾಡಿರೋದು, ಕೆಎನ್ ರಾಜಣ್ಣ ಅವರ ಒಂದೊಂದು ಹೇಳಿಕೆಗಳು ವಿಪಕ್ಷಗಳಿಗೆ ಅಸ್ತ್ರವಾಗ್ತಾ ಹೋಯ್ತು. ಬಟ್ ಈಗ ಆಗಿರುವಂತ ಬದಲಾವಣೆ ಇದೆಯಲ್ಲ, ಕೆಎನ್ ರಾಜಣ್ಣ ಅವರೇ ರಾಜೀನಾಮೆಯನ್ನ ಸಲ್ಲಿಸಿರೋದು, ಅದು ಕೂಡ ಹೈಕಮಾಂಡ್ನಿಂದ ಸೂಚನೆ ಬಂದಿದೆ ಅಂತ. ಈ ಹಿನ್ನೆಲೆಯಲ್ಲಿ ಕೆಎನ್ ರಾಜಣ್ಣ ರಾಜೀನಾಮೆ ಸಲ್ಲಿಕೆಯಾಗಿರೋದು ಹತ್ತಾರು ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ. ಇವರ ಬೆಂಬಲಿಗರು ಏನ್ ಮಾತನಾಡ್ತಾರೆ, ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ರಿಯಾಕ್ಷನ್ ಏನಿರುತ್ತೆ ಈ ಬಗ್ಗೆ. ಸಚಿವ ಕೆಎನ್ ರಾಜಣ್ಣ ಈಗಾಗಲೇ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಸಚಿವ ಸ್ಥಾನಕ್ಕೆ ರಾಜಣ್ಣ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ.